ಹಾಯ್ ಗೈಸ್, ಎಲ್ಲರಿಗೂ ಹ್ಯಾಪಿ ಶಿವರಾತ್ರಿ, ಹ್ಯಾಪಿ ಮಹಾಶಿವರಾತ್ರಿ. ಶಿವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಯಾರ್ಯಾರು ಹೊಸದಾಗಿ ವಿಡಿಯೋ ನೋಡ್ತಿದ್ರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಏನು ಮಾಡಬೇಕು? ಸಬ್ಸ್ಕ್ರೈಬ್ ಮಾಡಬೇಕು ಅಷ್ಟೇ. ಯಾರ್ಯಾರು ಮಹಾಶಿವರಾತ್ರಿ ಏನದು ಜಾಗರಣೆ ಜಾಗರಣೆ ಎಲ್ಲ ಮಾಡ್ತಿದ್ದಾರೆ ಅವ್ರಿಗೆಲ್ಲ ಒಳ್ಳೇದಾಗಲಿ. ಯಾರ್ಯಾರು ತುಂಬ ಪ್ರೀತಿಯಿಂದ ಭಯ ಭಕ್ತಿಯಿಂದ ಪೂಜೆ ಮಾಡ್ಕೊಂಡಿರೋರಿಗೆಲ್ಲ ತುಂಬ ಒಳ್ಳೇದಾಗಲಿ. ಅವರು ಅನ್ಕೊಂಡಿರೋದೆಲ್ಲ ಬೇಗ ಆ ಶಿವ ಅವ್ರಿಗೆ ಅನುಗ್ರಹಿಸಲಿ. ನಮಗೂ ಅಷ್ಟೇ, ನಿಮಗೂ ಅಷ್ಟೇ, ಎಲ್ಲರಿಗೂ ಒಳ್ಳೇದಾಗಲಿ. ಒಳ್ಳೆಯವ್ರಿಗೆಲ್ಲ ಒಳ್ಳೇದಾಗಲಿ, ಕೆಟ್ಟವ್ರಿಗೆಲ್ಲ ಒಳ್ಳೆ ಬುದ್ಧಿ ಬರಲಿ. ಮತ್ತು ಇವತ್ತಿನ ನಮ್ಮದು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಬಾಯ್. ಲಚ್ಚಿ ಬಾಯ್ ಮಾಡು. ದೇವಸ್ಥಾನಕ್ಕೆ ಹೋಗಿದ್ವಿ ಫ್ರೆಂಡ್ಸ್. ಇವಾಗ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ವಿಭೂತಿ ಬಳಕೊಂಡ್ಬಂದ್ವಿ. ಚೆನ್ನಾಗೈತೆ. ನಮ್ಮ ಗಂಡನ ಮನೆ ಕಡೆ ಇದೇ ಥರ ಹಾಕೊಳ್ಳೋದು, ನಮ್ಮ ಅಪ್ಪನ ಮನೆ ಕಡೆ ಈ ಥರ ಏಟಿ ಹಾಕೊಳ್ತೀವಿ. ಸೊ ಇವಾಗ ನಾವು ಗಂಡನ ಮನೆದೇ ಫಾಲೋ ಮಾಡಬೇಕಲ್ಲ, ಅದಕ್ಕೆ ನಾನು ಕೂಡ ಈ ನಡುವೆ ಹಿಂಗೆ ಹಾಕೊತ ಇದ್ದೀನಿ. ನನ್ನ ಮಗ ಮಲ್ಕೊಂಡ್ಬಿಟ್ಟವನೇ. ಮಲ್ಕೊಂಡವನೇ. ಸರಿ ಫ್ರೆಂಡ್ಸ್, ಬಾಯ್, ಗುಡ್ ನೈಟ್. ಗುಡ್ ನೈಟ್ ಅಲ್ಲ, ಇನ್ನೂ ಲೇಟ್ ಮಲ್ಕೊಳ್ಳೋದು. ಇನ್ನು ಬ್ಲೌಸ್ ಸ್ಟಿಚಿಂಗ್ ಮಾಡಬೇಕು. ಇವಾಗ ನಾನು ಬ್ಲೌಸ್ ಸ್ಟಿಚಿಂಗ್ ಮಾಡಿದೆ. ಒಂದು ತೊಗೊಂಡೋದ್ರು ಅವರು. ಹೆಂಗೋ ಡ್ಯೂಟಿನ ಬಂದೊಂದು 300 ರೂಪಾಯಿ ಮಾಡಿಕೊಂಡೆ. ನನಗೆ ಬಟ್ಟೆ ಇದ್ದರೆ ಡೈಲಿ ಒಂದೊಂದು ಬ್ಲೌಸ್ ಹೊಲ್ಕೊಂಡ್ಬಿಡ್ತೀನಿ. ಹೆಂಗಾದರೂ ಮಾಡಿ ಕಷ್ಟ ಬಿದ್ದು ಹೊಲ್ಕೊಂಡ್ಬಿಡ್ತೀನಿ. ಪ್ಲೀಸ್ ನನ್ನ ವಿಡಿಯೋನ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಬಾಯ್. ಮತ್ತೊಮ್ಮೆ ಫ್ರೆಂಡ್ಸ್, ಹ್ಯಾಪಿ ಮಹಾಶಿವರಾತ್ರಿ. ಹಬ್ಬ ಅನ್ನೋದೇ ಒಂದು ತುಂಬ ಖುಷಿ ಕೊಡುತ್ತೆ. ನಾವೇನು ಈ ಹಬ್ಬನ ಗ್ರ್ಯಾಂಡಾಗೇನು ಆಚರಣೆ ಮಾಡಲ್ಲ, ಸಿಂಪಲ್ಲಾಗಿ ಮಾಡಿ ಮುಗಿಸ್ತೀವಿ. ಯಾಕಂದರೆ ಕಂಪ್ನಿಲಿ ರಜೆ ಕೂಡ ಕೊಡಲ್ಲ. ಮತ್ತು ನಾವೆಲ್ಲ ಇದೆಲ್ಲ ಗ್ರ್ಯಾಂಡಾಗಿ ಮಾಡಲ್ಲ. ನಾವು ಗ್ರ್ಯಾಂಡಾಗಿ ಮಾಡೋದು ಯುಗಾದಿ ಹಬ್ಬ, ಗೌರಿ ಹಬ್ಬ, ದೊಡ್ಡ ದೊಡ್ಡ ಹಬ್ಬಗಳು ಮಾಡ್ತೀವಿ. ಅದಕ್ಕೆ ನಾನು ಬೆಳಗ್ಗೆನೇ ಸಿಂಪಲ್ಲಾಗಿ ಒಂದು ಸ್ವೀಟ್ ಮಾಡಿದೆ. ಸ್ವೀಟ್ ಅಂದರೆ ಪಾಯಸ, ಹಾಲು, ತುಪ್ಪ, ಗೋಡಂಬಿ, ಸಕ್ಕರೆ, ಎಲ್ಲ ಹಾಕಿ ಒಂದು ಸ್ವೀಟ್ ಮಾಡಿದೆ. ತುಂಬಾ ಚೆನ್ನಾಗಿ ಇರುತ್ತೆ ಮತ್ತು ಬೇಗ ಕೂಡ ಆಗೋಗುತ್ತೆ. ಸ್ವಲ್ಪ ದ್ರಾಕ್ಷಿ ಸೀದೋಗ್ಬಿಡ್ತು. ಬೆಳಗ್ಗೆ ಟೈಮ್ ಫ್ರೆಂಡ್ಸ್, ಟೈಮೇ ಸಾಕಾಗಲ್ಲ. ಬೆಳಗ್ಗೆ ಎಷ್ಟೇ ಬೇಗ ಇದ್ರೂ, ಎಷ್ಟೇ ಇದು ಮಾಡಿದ್ರೂ ಟೈಮ್ ಸಾಕಾಗಲ್ಲ. ನೈಟೇ ಎಲ್ಲ ತರಿಸಿಟ್ಕೊಂಡ್ರು ಕೂಡ ಬೆಳಗ್ಗೆ ಹೆಂಗೆ ಆದರೂ ಟೈಮ್ ಆಗುತ್ತೆ ಫ್ರೆಂಡ್ಸ್. ಈ ಸ್ವೀಟ್ ಬಂದು ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ನಾನು ಆಲ್ರೆಡಿ ಒಂದು ಟೈಮ್ ನಾನು ಶೇರ್ ಮಾಡ್ಕೊಂಡಿದ್ದೀನಿ, ಹಂಗಾಗಿ ನಾನು ಇದ್ರ ಬಗ್ಗೆ ಏನು ಹೇಳೋಕ್ಕೆ ಹೋಗಿಲ್ಲ. ಇದಕ್ಕೇನು ಮೇಯ್ನು ತುಪ್ಪ, ಗೋಡಂಬಿ, ದ್ರಾಕ್ಷಿ, ಸಕ್ಕರೆ, ಹಾಲು, ಸೇಮಿಗೆ ಅಷ್ಟೇ. ತುಂಬ ಚೆನ್ನಾಗಿರುತ್ತೆ. ಕೆಲವರು ಕುದಿಸಿ ಹಲ್ವಾ ಥರ ಮಾಡಿಬಿಡ್ತಾರೆ. ನಿಜ ನಂಗೆ ಆ ಥರ ಇದ್ದರೆ ಇಷ್ಟ ಆಗಲ್ಲ. ಯಾವುದೇ ಕಾರಣಕ್ಕೂ ಸೇಮ್ಗೆ ಹಾಕಿದ್ಮೇಲೆ ಜಾಸ್ತಿ ಕುದಿಸ್ಬಾರ್ದು. ಬೇಗ ಆಫ್ ಮಾಡಿಬಿಡಿ, ತಣ್ಣಗಾದ್ಮೇಲೆ ಸೂಪರಾಗಿರುತ್ತೆ. ಮತ್ತು ನಾವು ಡ್ಯೂಟಿ ಮುಗಿಸ್ಕೊಂಬಂದ್ಬಿಟ್ಟು ಸಾಯಂಕಾಲ ಇಲ್ಲೇ ಮನೆ ಮುಂದೆನೇ ಸೋಮೇಶ್ವರ ಟೆಂಪಲ್ ಇದೆ. ವರ್ಷನೂ ಹೋಗ್ತೀವಿ. ತುಂಬಾ ಗ್ರ್ಯಾಂಡಾಗಿ ಮಾಡ್ತಾರೆ ಇಲ್ಲಿ. ಒಂದು 3 ದಿನ 4 ದಿನ ಅನ್ನಂಗೆ ಫುಲ್ಲು ರೆಡಿ ಮಾಡ್ಕೊತಾರೆ. ಅಲ್ಲಿ ಒಳಗಡೆ ವೀಡಿಯೋ ಮಾಡುವಾಗಲೂ ಬೈತಾಯಿದ್ರು. ಆದರೂ ನಾನು ವೀಡಿಯೋ ಮಾಡಿಕೊಂಡೆ. ನಾನು ಮತ್ತು ನಮ್ಮ ಪಕ್ಕದ ಮನೆಯವರು ಹೋದ್ವಿ. ತುಂಬ ಚೆನ್ನಾಗಿತ್ತು, ನೋಡೋಕೆ ತುಂಬ ಖುಷಿ ಆಯಿತು. ಏನಂದರೆ ವೀಡಿಯೋ ಮಾಡೋಕ್ಕಾಗಿಲ್ಲ ಅಷ್ಟೇ ನೀಟಾಗಿ. ನಾರ್ಮಲ್ ಡೇಸಲ್ಲಿ ಹೋದಾಗ ಹೆಂಗನ ಮಾಡ್ಕೊಬೋದು. ಈ ಹಬ್ಬಗಳ ಟೈಮಲ್ಲಿ ಏನು ಮಾಡೋಕ್ಕಾಗ. ಸೊ ದರ್ಶನ ಎಲ್ಲ ತುಂಬ ನೀಟಾಗಿ ಚೆನ್ನಾಗಾಯಿತು. ಮನಸ್ಸಿಗಂತೂ ತುಂಬಾ ತೃಪ್ತಿ ಆಯಿತು. ನಮ್ಮ ಮನೆಯವ್ರು ಈ ವರ್ಷ ಬರಲಿಲ್ಲ, ಅವ್ರಿಗೆ ಕೆಲಸ ಜಾಸ್ತಿ ಇರೋದ್ರಿಂದ ಮಲ್ಕೊಂಡಿದ್ರು. ಸೊ ನಾವೇ ಹೋಗಿದ್ವಿ. ಹಾಗೆ ಬರ್ತಾ ಒಂದು ದೃಷ್ಟಿ ಗಣಪತಿದು ಸ್ಟಿಕ್ಕರ್ ತೊಗೊಂಬಂದ್ವಿ. ಬರೀ 20 ರೂಪಾಯಿ ಅಷ್ಟೇ. ಆಲ್ರೆಡಿ ಒಂದಿದೆ, ಅದು ಏನೋ ಒಂಥರ ಆಗಿದೆ, ಇರಲಿ ಅಂದ್ಬಿಟ್ಟು ತೊಗೊಂಡು ಬಂದ್ವಿ. ಅದನ್ನ ನಾನು ಡೋರ್ಗೆ ಅಂಟಿಸೋಕ್ಕೆ ಇಲ್ಲ ಅಂದ್ಬಿಟ್ಟು ನೋಡ್ತಾ ಇದ್ದೆ. ಅಂಟಿಸ್ಬಿಟ್ಟೆ ಎಲ್ಲ ಒಂದು ಕಡೆ. ದೃಷ್ಟಿ ಗಣಪತಿನ ಮನೆ ಮುಂದೆ ಹಾಕಿದರೆ ತುಂಬ ಒಳ್ಳೆಯದು ಅಂತಾರೆ. ಯಾವುದೇ ಒಂದು ಕೆಟ್ಟ ದೃಷ್ಟಿ ಮನೆ ಮೇಲೆ ಬೀಳೋಲ್ಲ ಅನ್ನೋದೊಂದು ನಂಬಿಕೆ ಫ್ರೆಂಡ್ಸ್. ದಯವಿಟ್ಟು ಏನು ಎಷ್ಟೆಷ್ಟೋ ಖರ್ಚು ಮಾಡ್ತೀವಂತೆ, 10-20 ರೂಪಾಯಿ 30 ರೂಪಾಯಿಗೆಲ್ಲ ನಾವು ನೋಡೋಕೆ ಹೋಗಬಾರ್ದು. ಪ್ಲೀಸ್ ಸಿಕ್ಕಿದ್ರೆ ಆ ಥರ ನೀವು ಕೂಡ ನಿಮ್ಮ ಮನೆ ಬಾಗಿಲಿಗೆ ಹಾಕೊಳ್ಳಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಚೆನ್ನಾಗಿ ನೋಡಿ, ಆಲ್ರೆಡಿ ಒಂದಿದೆ ಮೇಲೆ ಕೂಡ ಒಂದು ದೃಷ್ಟಿದು, ಅದೇನೋ ಶಂಕುದು ಮತ್ತು ಬಿಲ್ಪತ್ರಕಾಯಿದು, ಸೂರ್ಯ ಅದೆಲ್ಲ ಇರುತ್ತೆ. ಅದನ್ನು ಕೂಡ ತಂದು ಹಾಕಿದ್ದೀನಿ ನಾನು.
ಕೆಲವ್ರು ನೋಡಿ ಎಷ್ಟು ಚೆನ್ನಾಗಿದೆ ಹಂಗೆ ಹಿಂಗೆ ಅಂತ ಅಂತಾರೆ, ಆವಾಗ ದೃಷ್ಟಿ ಥರ ಅನಿಸುತ್ತೆ. ಮತ್ತು ಪ್ರಸಾದ ಕೂಡ ಕೊಟ್ಟರು, ಈಸ್ಕೊಂಬಂದಿದ್ವಿ, ಚೆನ್ನಾಗಿತ್ತು. ಅವಲಕ್ಕಿ ಬಾಳೆಹಣ್ಣು ಹಾಕ್ಬಿಟ್ಟು ಮಾಡಿದರು. ವರ್ಷ ವರ್ಷ ಅನ್ನ ಎಲ್ಲ ಕೊಡ್ತಾಯಿದ್ರು. ಈ ವರ್ಷ ನಾವು ಲೇಟಾಗಿ ಹೋಗಿದ್ದೀವಲ್ಲ, ಹಾಗಾಗಿ ನಮಗೇನೂ ಸಿಗಲಿಲ್ಲ. ನನ್ನ ಮಗಳಿಗೆ ಹಬ್ಬ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಊರಿಗೆ ಮುಂಚೆ ಎದ್ಬಿಟ್ಟು ರೆಡಿ ಆಗ್ತಾಳೆ. ಆಯಿತು, ಪೂಜೆ ಎಲ್ಲ ಬೆಳಗ್ಗೆನೇ ನನ್ನ ಮಗನೇ ಮಾಡ್ತಾನೆ, ಜಾಸ್ತಿ ನಡುವೆ ಅವನೇ ಪೂಜೆ ಮಾಡ್ತಾನೆ. ಇದು ನಮ್ಮದು ವಾಸ್ತು ಪಾತ್ರೆ. ಇದು ಅದರಲ್ಲಿ ನೀರು 2 ದಿನಕ್ಕೊಮ್ಮೆ 3 ದಿನಕ್ಕೊಮ್ಮೆ ಚೇಂಜ್ ಮಾಡಿಬಿಟ್ಟು ಹೂವುಗಳು ಹಾಕ್ತೀವಿ. ನೋಡೋಕ್ಕೆ ಕೂಡ ತುಂಬ ಇಷ್ಟ ಆಗುತ್ತೆ. ಹಬ್ಬಗಳ ಟೈಮೆಲ್ಲ ದೀಪ ಕೂಡ ಹಚ್ತೀನಿ ಅದರೊಳಗಡೆ. ಇದು ಸ್ನೇಕ್ ಪ್ಲ್ಯಾಂಟು ಒಳಗಡೆನೇ ಇಟ್ಟಿದ್ದೀನಿ ನಾನು. ನನಗೆ ಗಿಡಗಳಂದರೆ ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್, ಏನೋ ಗೊತ್ತಿಲ್ಲ, ತುಂಬ ಇಷ್ಟ ಆಗುತ್ತೆ. ನನ್ನ ಮನೆ ಒಳಗಡೆ ಹೊರಗಡೆ ಎಲ್ಲ ಗಿಡಗಳಿಟ್ಟಿದ್ದೀನಿ ನಾನು. ತುಳಸಿ ಗಿಡದಿಂದ ಹಿಡಿದು ಮನಿ ಪ್ಲ್ಯಾಂಟು, ಅಲೋವೆರಾ. ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ಎಲ್ಲ ತೋರಿಸಿದ್ದೀನಿ. ಅಂದರೆ ಏನು ಹಬ್ಬ ಅಲ್ವಾ ಅಂದ್ಬಿಟ್ಟು ನಾನು ಸ್ವಲ್ಪ ನೀರೆಲ್ಲ ಹಾಕಿ ಕ್ಲೀನ್ ಮಾಡಿದ್ದೆ, ಹಾಗಾಗಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ ಅಷ್ಟೇ. ಬೆಳಗ್ಗೆನೇ ರಂಗೋಲಿ ಎಲ್ಲ ಹಾಕಿದ್ದೆ ನಾನು, ಕಲರೆಲ್ಲ ಹಾಕಿ ಚೆನ್ನಾಗಿ ಹಾಕಿದೆ ಫ್ರೆಂಡ್ಸ್ ನಾನು. ಇದು ನಾನು ಸಾಯಂಕಾಲ ಬಿಡಿಸಿರುವಂತಹ ರಂಗೋಲಿ. ಇದು ನಾನು ಬೆಳಗಿನ ನಾನು ಲಿಂಗ ಎಲ್ಲ ಬಿಡಿಸ್ಬಿಟ್ಟು ಚೆನ್ನಾಗಿ ಕಲರ್ ಹಾಕಿ ರಂಗೋಲಿ ಮಾಡಿದ್ದೆ. ಸೊ ಅದು ನನಗೆ ವಿಡಿಯೋ ಮಾಡೋಕ್ಕೆ ಟೈಮ್ ಸಾಕಾಗಲಿಲ್ಲ. ಮತ್ತು ನೈಟ್ ಮಲ್ಕೊಂಡಾಗ ಕರೆಕ್ಟಾಗಿ 12ವರೆಗೆ ನಮ್ಮ ಮನೆಯವರು 12 ಗಂಟೆ 12ವರೆ ಆಗಿತ್ತು. ಆವಾಗ ಅವ್ರು ನೈಟ್ ಶಿಫ್ಟ್ ಇತ್ತು. ಆವಾಗ ನಮಗೆ ಒಂದು ಪಿಜ್ಜಾ ತಂದು ಕೊಟ್ಟರು, ಚೆನ್ನಾಗಿತ್ತು, ಸೂಪರಾಗಿತ್ತು. ಅವರು ಪಾಪ ಡ್ಯೂಟಿ ಬಿಟ್ಟುಬಿಟ್ಟು ತಂದು ಕೊಟ್ಟರು, ಮಕ್ಳಿಗೆ ಇಷ್ಟ ಅಂದ್ಬಿಟ್ಟು. ಚೆನ್ನಾಗಿತ್ತು. ನಾವು ಅದನ್ನ ತಿಂದ್ವಿ, ಆವಾಗಲೇ ಎದ್ದು ತಿಂದ್ಬಿಟ್ವಿ. ಮತ್ತು ಅದು ಇಟ್ಟರೆ ಚೆನ್ನಾಗಿರಲ್ಲ ಅಂದ್ಬಿಟ್ಟು ಅವ್ರಿಗೂ ಒಂದು ಪೀಸ್ ಇಟ್ಬಿಟ್ಟು ತಿಂದ್ವಿ. ಚೆನ್ನಾಗಿತ್ತು, ಟೇಸ್ಟ್ ಅಂತೂ ಸಖತ್ತಾಗಿತ್ತು. ನಾವು ಇದೆಲ್ಲ ತಿನ್ನಲ್ಲ ಫ್ರೆಂಡ್ಸ್, ನಾವು ಯಾವಾಗಲೂ ತಿನ್ನೋಕೆ ಹೋಗಲ್ಲ. ಯಾವಾಗಲೂ ವರ್ಷಕ್ಕೆ ಒಂದು ಸಾರಿ ತಿನ್ನೋದೇ ಹೆಚ್ಚು. ನಾವು ತಿನ್ನೋಕೆ ಹೋಗಲ್ಲ ಈ ಥರ ಫುಡ್ಡೆಲ್ಲ. ನಾವೇನಿದ್ರು ಅನ್ನ ಸಾಂಬಾರು ಮುದ್ದೆ ಈ ಟಿಫನ್ ಐಟಮ್ ಅಷ್ಟೇ ತಿಂತೀವಿ. ನಾವು ಹೊರಗಡೆ ಐಟಮ್ ಏನು ತಿನ್ನೋಕೆ ಹೋಗಲ್ಲ ಜಾಸ್ತಿ. ನೋಡಿ ನಮ್ಮ ಲಚ್ಚಿ ಬೊಗಳ್ತಾ ಐತೆ, ನನಗೂ ಕೊಡ್ದಿರ ತಿಂತಾ ಇದ್ದೀರಾ ಅಂದ್ಬಿಟ್ಟು. ನನ್ನ ಮಗ ಮಲ್ಕೊಂಡಿದ್ರು, ಅವರು ಎದ್ದುಬಿಟ್ಟು ತಿಂದ್ಬಿಟ್ಟು ಮತ್ತೆ ಮಲ್ಕೊಂಡ್ರು. ಇಟ್ಟರೆ ಚೆನ್ನಾಗಿರಲ್ಲ, ಬೆಳಿಗ್ಗೆಗೆ ಅದು ಟೇಸ್ಟೇ ಇರಲ್ಲ. ಹಂಗಾಗಿ ಅವಳು ನಿದ್ದೆ ಮಾಡ್ಕೊಂಡೇ ತಿಂದ್ಬಿಟ್ಲು ನನ್ನ ಮಗಳು. ಅವಳಿಗೂ ಇಷ್ಟ ಪಿಜ್ಜಾ ಅಂದರೆ, ನನಗೂ ಇಷ್ಟನೇ, ಆದರೆ ತಿನ್ನೋಕೆ ಹೋಗಲ್ಲ. ಅವೆಲ್ಲ ತಿಂದ್ಬಿಟ್ರೆ ಸುಮ್ಮನೆ ದಪ್ಪ ಆಗಿಬಿಡ್ತೀವಿ ಫ್ರೆಂಡ್ಸ್, ಹಂಗಾಗಿ ತಿನ್ನೋಕೆ ಹೋಗಲ್ಲ ಔಟ್ಸೈಡ್ ಫುಡ್. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಮಮ್ಮಿ ಯೂಟ್ಯೂಬ್ ಚಾನಲ್. ನಮ್ಮಮ್ಮ ನನ್ನ ತಂಗಿಗೆ ಸ್ನಾನ ಮಾಡಿಸ್ತವ್ರೆ. ನಾನು ಇವಾಗ ಬಟ್ಟೆ ಹಾಕ್ಕೊಂಡು ಸ್ಕೂಲ್ಗೆ ಹೋಗೋಕೆ ರೆಡಿ ಆಗೋಣ ಗೈಸ್. ಗೈಸ್, ನಮ್ಮಮ್ಮ ಚೀಲ ಕುಯ್ತವ್ರೆ. ಇವಾಗ ಟೊಮೊಟೊ ಬಾತ್ ಮಾಡೋಕ್ಕೆ ಕೇಳಿದೆ, ಅದಕ್ಕೆ ಚೀಲ ಕುಯ್ತ. ಸೊ ಎಲ್ಲ ಆಯಿತು ಫ್ರೆಂಡ್ಸ್, ಎಲ್ಲ ಕೆಲಸ ಹಬ್ಬ ಗಿಬ್ಬ ಎಲ್ಲ ಮುಗೀತು. ಸೊ ಇದು ನೆಕ್ಸ್ಟ್ ಡೇ. ಇದು ನಾನು ದೇವರಿಗೆ ಪೂಜೆ ಮಾಡೋಣ ಅಂದ್ಬಿಟ್ಟು ಹೂವೆಲ್ಲ ತೊಗೊಂಡು ಕಟ್ಟುತ್ತಾ ಇದ್ದೀನಿ. ಅದು ನಾನು ಹಬ್ಬದ ದಿನ ನಾನೇನು ಪೂಜೆ ಮಾಡಿಲ್ಲ ಫ್ರೆಂಡ್ಸ್, ನನ್ನ ಮಗನೇ ಎಲ್ಲ ಮಾಡ್ದೆ. ಎಲ್ಲ ತೊಳೆದು ಇಟ್ಟಿದ್ದೆ, ಅವನೇ ಮಾಡ್ದೆ. ನಾನು ನೆಕ್ಸ್ಟ್ ಡೇ ಪೂಜೆ ಮಾಡೋಣ ಅಂದ್ಬಿಟ್ಟು ಹೂವೆಲ್ಲ ತೊಗೊಂಡು ಕಟ್ಟಿಡ್ತಾ ಇದ್ದೆ. ಸೇವಂತಿಗೆ ಹೂವು ಮತ್ತು ಕನಕಾಂಬರ ಎಲ್ಲ ತೊಗೊಂಡು ಬೇಗ 10 ರೂಪಾಯಿಗೆ ಪರವಾಗಿಲ್ಲ ಫ್ರೆಂಡ್ಸ್, 10 ರೂಪಾಯಿಗೆ ಹೂವು ಪರವಾಗಿಲ್ಲ, ಚೆನ್ನಾಗಿ ಬಂದಿದೆ. ಒಂದು ಅರ್ಧ ಮೊಳ ಮೇಲೇ ಆಯಿತು. ಈಗ ಕನಕಾಂಬರ ರೇಟ್ ಬಂದುಬಿಟ್ಟು ಹಬ್ಬ ಸೀಸನಲ್ಲಿ ಒಂದು ಮೊಳ ಬಂದು 50 ರೂಪಾಯಿ ಇರುತ್ತೆ. ಸೊ ನಾವು ಈ ಥರ ತೊಗೊಂಡು ಕಟ್ಟೋದ್ರಿಂದ ನಮಗೆ ದುಡ್ಡು ಸೇವ್ ಆಗುತ್ತೆ. ಇದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಕೆಲವರು ಅಯ್ಯೋ ಬಿಡಪ್ಪ ಯಾರು ಕಟ್ತಾರೆ ಅಂದ್ಬಿಟ್ಟು ಮೊಳನೇ ತೊಗೊತಾರೆ. ನಮಗೆ ಅದು ಸಾಕಾಗಲ್ಲ. ದೇವ್ರಿಗೆ ಆಗ್ಬೋದು, ನಮಗೆ ಮುಡ್ಕೊಳ್ಳೋಕ್ಕೆ ಆಗ್ಬೋದು. 2-3 ಕವರ್ ಎತ್ಕೊಂಡ್ರೆ 3 ಕವರ್ಗೆ 30 ರೂಪಾಯಿ ಆಗುತ್ತೆ. 1.5 ಮೊಳನೇ ಆಗಿಬಿಡುತ್ತೆ. ನೋಡಿ ಸ್ಟೆಪ್ಸ್ ಮೇಲೆ ಕುತ್ಕೊಂಡು ಕಟ್ತಾ ಇದ್ದೆ ಅಷ್ಟೇ. ನಾನು ಸುಮ್ಮನೆ ಕುತ್ಕೊಳ್ಳಲ್ಲ, ಏನಾದರೂ ಒಂದು ಮಾಡ್ತಾನೇ ಇರ್ತೀನಿ. ನನ್ನ ಮಗ ಅಲ್ಲೇ ಕುತ್ಕೊಂಡು ಅವನು ಓದ್ಕೊತ ಇದ್ದ. ಹೂವೆಲ್ಲ ಕಟ್ಟಿ ಮುಗೀತು ಇವಾಗ. ಸೊ ಸಣ್ಣ ಪುಟ್ಟ ಕೆಲಸ ಎಲ್ಲ ಮುಗೀತು. ಮತ್ತು ನನ್ನ ಮಗಳು ಸಮೋಸ ಬೇಕಂತ ಕೇಳ್ತಾ ಇದ್ಲು. ನಾನು ಹೋಗಿ ತೊಗೊಂಬಂದ್ವಿ ಇಬ್ಬರೂ. ಚೆನ್ನಾಗಿರುತ್ತೆ ಇಲ್ಲಿ ಸಮೋಸ. ನನಗೆ ಸಮೋಸ ಅಂದ್ರೆ ಚೂರು ಇಷ್ಟನೇ ಆಗ್ತಿರ್ಲಿಲ್ಲ. ಇಲ್ಲಿ ಸಮೋಸ ಒಂದು ಸಾರಿ ತಿಂದು ನೋಡಿದೆ, ಸಖತ್ತಾಗಿತ್ತು. ಅವಾಗವಾಗ ತೊಗೊಬಂದು ತಿಂತಾ ಇರ್ತೀವಿ. ಮತ್ತು ಅವ್ರ ಚಟ್ನಿ ಸ್ವೀಟ್ ಒಂದಿರುತ್ತೆ, ಖಾರ ಒಂದಿರುತ್ತೆ, ಎರಡನ್ನೂ ಹಾಕೊತಿದ್ರೆ ಇನ್ನೂ ಸಖತ್ತಾಗೇ ಇರುತ್ತೆ. ಮತ್ತು ನನ್ನ ಮಗಳು ನೋಡಿ ಎಲ್ಲನೂ ಗುಡಿಸಿ ನೀರು ಹಾಕಿ ತೊಳೆದ್ಬಿಟ್ಟು ರಂಗೋಲಿ ಹಾಕ್ತಾ ಇದ್ದಾಳೆ. ಎಲ್ಲ ತಿಂದ್ಬಿಟ್ಟು
ಏನಂದರೆ ನನಗೆ ನನ್ನ ಮಗಳು ಎದ್ದುಬಿಟ್ಟು ಕಸ ಎಲ್ಲ ಗುಡಿಸ್ಬಿಟ್ಟು ತೊಳೆದ್ಬಿಟ್ಟು ಗಿಡಗಳಿಗೆ ನೀರು ಹಾಕಿ ರಂಗೋಲಿ ಹಾಕೋದು ನನ್ನ ಮಗಳಿಗೆ ನಾನು ಅದನ್ನು ರೂಢಿ ಮಾಡಬೇಕಂತ ಆಸೆ. ಮಾಡ್ತಾಳೆ, ಪರವಾಗಿಲ್ಲ. ಒಂದೊಂದು ದಿನ ಲೇಟಾಗಿ ಎದ್ದೇಳ್ತಾಳೆ, ಒಂದೊಂದ್ಸರಿ ಎದ್ದರೆ ಬೇಗ ಈ ಥರ ಎಲ್ಲ ಮಾಡ್ತಾಳೆ. ಏನು ಜಾಗ ಏನು ದೊಡ್ಡದಿಲ್ಲ, ಚಿಕ್ಕದೆ, ಹಾಗಾಗಿ ಅವಳು ಮಾಡ್ಕೊತಾಳೆ. ನಾನೇ ಮಾಡೋಕ್ಕೆ ಹೇಳ್ತೀನಿ. ಇವಾಗಿಂದ ಹೆಣ್ಮಕ್ಳಿಗೆ ಇದನ್ನೆಲ್ಲ ಕಲಿಸ್ಕೊಡೋದ್ರಿಂದ ಅವ್ರಿಗೆ ಅದೇ ಮೈಂಡ್ ಸೆಟ್ಟಲ್ಲಿ ಇರ್ತಾರೆ. ಕೆಲವು ಹೆಣ್ಮಕ್ಳು ದೊಡ್ಡವರೇ ಫ್ರೆಂಡ್ಸ್, ಅವರು ಎಷ್ಟು 7 ಗಂಟೆ ಆದರೂ ಹೇಳಲ್ಲ, 8 ಗಂಟೆ ಆದರೂ ಹೇಳಲ್ಲ. ನನ್ನ ಮಗಳಿಂದ ನಾನು ಬೇಗ ಎಬ್ಬರಿಸ್ಬಿಡ್ತೀನಿ. ಸಂಡೇ ಮಾತ್ರ ಬಿಟ್ಬಿಡ್ತೀನಿ, ಲೇಟಾಗಿ ಇದರಲ್ಲಿ ಬಿಡು ಅಂದ್ಬಿಟ್ಟು. ಇನ್ನು ಮಿಕ್ಕಿದ ಟೈಮಲ್ಲಿ ನಾನು ಎಬ್ಬರಿಸ್ತೀನಿ. ಮತ್ತು ಆಮೇಲೆ ಸ್ವಲ್ಪ ಹೊತ್ತು ಬುಕ್ ತೊಗೊಂಡು ಓದ್ಕೊ ಅಂತ ಹೇಳ್ತೀನಿ, ಓದ್ಕೊ ಅಂತಾಳೆ. ಸಣ್ಣ ಪುಟ್ಟ ಹೆಲ್ಪು, ಕಸ ಗುಡಿಸು, ಚಿಕ್ಕವಳೆ ಆದರೆ ನಾನು ಕೆಲಸ ಮಾಡಿಸ್ತೀನಿ ಸಣ್ಣ ಪುಟ್ಟದ್ದು, ದೊಡ್ಡ ದೊಡ್ಡ ಕೆಲಸ ಏನಿಲ್ಲ. ಮಾಮೂಲಿ ಇದು ಈ ಟೈಮಲ್ಲೇ ಕಲಿಸಿದ್ರೆ ಅವ್ರಿಗೆ ಅದೇ ಮೈಂಡ್ಸೆಟ್ಟಲ್ಲಿ ಒಂದು ರೂಢಿ ಆಗಿಬಿಡುತ್ತೆ. ಅವ್ರಿಗೆ ಸ್ವಲ್ಪ ದೊಡ್ಡವರಾಗ್ತಾ ಚೆನ್ನಾಗಿ ಬುದ್ಧಿ ಬಂದು ದೊಡ್ಡವರಾಗ್ತಾ ಮಾಡಲ್ಲ, ನನ್ನ ಪ್ರಕಾರ ಮಾಡಲ್ಲ ಅವರು. ನಾನು ಯಾಕೆ ಮಾಡಲಿ, ನಾನು ಮಾಡಲ್ಲ, ಹಾಗೆ ಹಿಂಗೆ ಆಟಾಡೋಕೆ ಹೋಗ್ತೀನಿ ಅಂತ ಇದು ಮಾಡ್ತಾರೆ. ಮತ್ತು ನಾನು ಫೋನು ಕೂಡ ಕೊಡಲ್ಲ ಮಕ್ಕಳಿಗೆ. ಈ ಥರ ಒಂದು ಅಭ್ಯಾಸ ಮಾಡಿಕೊಟ್ಟಿದ್ದೀನಿ ನನ್ನ ಮಗಳಿಗೆ. ನೋಡಿ, ಅವಳು 2ನೇ ಕ್ಲಾಸ್ ಹುಡುಗಿ ಮಗು ಎಷ್ಟು ಚೆನ್ನಾಗಿ ರಂಗೋಲಿ ಹಾಕಿದ್ದಾಳೆ. ನಾನು ಹಾಕೋದನ್ನ ನೋಡ್ಕೊಂಡು ಅವಳು ಹಾಕ್ತಾಳೆ. ಸೊ ನಾನೊಂದು ಇವಾಗ ಸಿಂಪಲ್ಲಾಗಿರೋದೊಂದು ಸಾಂಬಾರನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ, ನಿಮ್ಮ ಹತ್ರ ಶೇರ್ ಮಾಡ್ಕೊತಾ ಇದ್ದೀನಿ. ಈ ಸಾಂಬಾರಿಗೆ ಬೇಕಾಗಿರುವಂಥದ್ದು ಅರ್ಧ ಕಪ್ಪು ಕೊಬ್ಬರಿ, ಒಣಗಿರೋ ಕೊಬ್ಬರಿ, 1-2 ರಿಂದ 3 ಈರುಳ್ಳಿ, ಮತ್ತು 1 ಗೆಡ್ಡೆ ಅಷ್ಟು ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ನಾನು. ಎಲ್ಲ ಹಸಿದೆ, ಯಾವುದು ಫ್ರೈ ಮಾಡಿರೋದಿಲ್ಲ. 1 ಅರ್ಧ ಸ್ಪೂನ್ ಜೀರಿಗೆ ಕೂಡ ಹಾಕ್ಕೊತಾ ಇದ್ದೀನಿ. ಈ ಸಾಂಬಾರು ಹೆಸರು ಬಂದುಬಿಟ್ಟು ಹುಳಿ ಸಾಂಬಾರು ಅಂತಲೇ ಹೇಳ್ಬೋದು. 2 ಚಿಕ್ಕದು ಟೊಮೊಟೊ ತೊಗೊತೀನಿ. ಮತ್ತು ಸ್ವಲ್ಪ 1 ಗೋಲಿಯಷ್ಟು ಹುಣಸೆಹಣ್ಣು ಕೂಡ ಹಾಕ್ಕೊತೀನಿ. ಇದು ಹುಳಿ ಸಾಂಬಾರು ಆಗಿರೋದ್ರಿಂದ ಹುಣಸೆಹಣ್ಣು ಬೇಕೇ ಬೇಕು. 1 ಲವಂಗ, ಚಿಕ್ಕದು 2-3 ಪೀಸು ಚಕ್ಕೆ ಹಾಕ್ಕೊಳ್ಳಿ. ಇದು ಹುಳಿ ಸಾಂಬಾರು ಬಂದ್ಬಿಟ್ಟು ತುಂಬಾ ಸಖತ್ತಾಗಿರುತ್ತೆ. ಮಸಾಲ ಸಾಂಬಾರು ಅಂತಲೂ ಕೂಡ ಹೇಳ್ಬೋದು. ಮಸಾಲ ಸಾಂಬಾರಿಗೆ ನಾವು ಹುಣಸೆಹಣ್ಣು ಹಾಕಲ್ಲ. ಈ ಥರ ಇದು ಚೆನ್ನಾಗಿರುತ್ತೆ. ಮತ್ತು ಧನಿಯಾ ಪುಡಿ 1-2-3 ಸ್ಪೂನ್ ಹಾಕ್ಕೊತೀನಿ. ಖಾರದ ಪುಡಿ ನಿಮಗೆ ಹೆಂಗೆ ಬೇಕಂಗೆ, ಖಾರ ಎಷ್ಟು ಬೇಕಷ್ಟು. ನಾನು ಗರಂ ಮಸಾಲ ಎಲ್ಲ ಏನೂ ಹಾಕ್ತಾಯಿಲ್ಲ. ಧನಿಯಾ ಪೌಡ್ರ್ ಹಾಕ್ತಾಯಿದ್ದೀನಿ 2-3 ಸ್ಪೂನು. ನಮ್ಮದು ಸ್ಪೂನ್ ಚಿಕ್ಕದು, ಹಂಗಾಗಿ ನಾನು 2-3 ಸ್ಪೂನ್ ಹಾಕ್ತೀನಿ. ನಿಮ್ಮದು ದೊಡ್ಡದಾದರೆ ಸ್ಪೂನು 1 ಸ್ಪೂನ್ ಹಾಕ್ಕೊಂಡ್ರೆ ಸಾಕಾಗುತ್ತೆ. ಇವಾಗೆಲ್ಲ ಆಯಿತು, ನೀರು ಹಾಕ್ಕೊತಾ ಇದ್ದೀನಿ. ನೀರು ಹಾಕ್ಕೊಂಡ್ಬಿಟ್ಟು ನಾನು ತುಂಬ ಸಣ್ಣಗೆ ನುಣ್ಣಗೆ ರುಬ್ಕೊಳ್ಳಿ. ಕೊತ್ತಂಬರಿ ಸೊಪ್ಪು ಕೂಡ ಹಾಕ್ಕೊಳ್ಳಿ. ನಮ್ಮನೆ ಕೊತ್ತಂಬರಿ ಸೊಪ್ಪು ಸ್ವಲ್ಪನೇ ಇತ್ತು, ನಾನು ಸಾಂಬಾರಿಗೆ ಹಾಕ್ಕೊತೀನಿ, ರುಬ್ಬಕ್ಕಿರಲಿಲ್ಲ. ಹಾಗಾಗಿ ಒಗ್ಗರಣೆಗೆ ಈರುಳ್ಳಿ ಕೂಡ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಒಗ್ಗರಣೆಗೆ ಹಾಕ್ಕೊತೀನಿ ಈರುಳ್ಳಿನ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಳ್ಳಿ, ಮತ್ತು ಈರುಳ್ಳಿ, ಮತ್ತು ಸ್ವಲ್ಪ ಜೀರಿಗೆ ಹಾಕ್ಕೊತೀನಿ. ಈ ಸಾಂಬಾರು ಬಂದು ಮುದ್ದೆಗೆ ಅಂತೂ ಸಖತ್ತಾಗಿರುತ್ತೆ. ಮುದ್ದೆಗೆ ಇದು ಫೇಮಸ್ ಅಂತಲೇ ಹೇಳ್ಬೋದು. ಅನ್ನಕ್ಕೂ ಚೆನ್ನಾಗಿರುತ್ತೆ, ಆದರೆ ಮುದ್ದೆ ನಾವು ಡೈಲಿ ಮುದ್ದೆ ಮಾಡ್ತೀವಲ್ಲ, ಹಾಗಾಗಿ ನಾನು ಮುದ್ದೆಗೆ ಸೂಟ್ ಆಗುವಂಥ ಸಾಂಬಾರು ನಾನು ಮಾಡ್ತೀನಿ. ಸ್ವಲ್ಪ ಖಾರವಾಗಿತ್ತು. ನಮ್ಮ ಮನೆಯವ್ರಿಗೆ ಖಾರ ಅಂದರೆ ಇಷ್ಟ ಇಲ್ಲ, ಅಂದರೆ ತಿಂದರೆ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ತಿನ್ನಲೇಬೇಕು, ಏನು ಮಾಡೋಕ್ಕಾಗಲ್ಲ. ಸ್ವಲ್ಪ ಜೀರಿಗೆ ಕೂಡ ಹಾಕ್ಕೊತಾ ಇದ್ದೀನಿ. ಜೀರಿಗೆ ಸ್ಮೆಲ್ಲು ಚೆನ್ನಾಗಿರುತ್ತೆ, ಫ್ಲೇವರು, ಹಂಗಾಗಿ ನಾನು ಹಾಕ್ತೀನಿ. ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವಾಗ ರುಬ್ಬಿಕೊಂಡಿದ್ದೀನಲ್ಲ, ಇದು ಫುಲ್ಲು ಸೀದೋಗ್ಬಾರ್ದು, ಒಂದು ಸ್ವಲ್ಪ ಬ್ರೌನ್ ಬರಬೇಕಷ್ಟೇ. ಗೋಲ್ಡ್ ಕೂಡ ಅಲ್ಲ, ಬ್ರೌನು. ಗೋಲ್ಡ್ಗಿಂತ ಜಾಸ್ತಿ ಫ್ರೈ ಆಗಲಿ. ಮತ್ತು ನಾನು ರುಬ್ಬಿಟ್ಕೊಂಡಿರುವಂತಹ ಮಸಾಲನ ಹಾಕ್ಕೊತೀನಿ. ಆ ಮಸಾಲನ ಹಂಗೆ 1-2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಮಿಕ್ಸಿ ಜಾರಲ್ಲಿ ಇರುತ್ತಲ್ಲ ಫ್ರೆಂಡ್ಸ್ ಮಸಾಲ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಿಮಗೆ ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ಳಿ ಸಾಂಬಾರನ್ನ. ಅದು ಬೆಂದು ಸ್ವಲ್ಪ ಚೆನ್ನಾಗಿ ಬೇಯಿಸ್ಬೇಕಾಗುತ್ತೆ. ಇದನ್ನು ಹುಳಿ ಸಾಂಬಾರು ಆಗಿರೋದ್ರಿಂದ, ಹುಳಿ ಸಾಂಬಾರು ಎಷ್ಟು ಬೇಯಿಸ್ತೀವೋ ಅಷ್ಟು ಚೆನ್ನಾಗಿರುತ್ತೆ. ಸ್ವಲ್ಪ ಅದು ಬೆಂದು ಗಟ್ಟಿ ಆಗುತ್ತೆ ಸಾಕು. ಒಂದು ಹದಕ್ಕೆ ಬರುತ್ತೆ, ಒಂದು ಹದಕ್ಕೆ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೋಡಿ, ಇಷ್ಟು ತೆಳ್ಳಗೆ ಮಾಡ್ಕೊಂಡಿದ್ದೀನಿ. ನಿಜವಾಗ್ಲೂ ಸಖತ್ತಾಗಿರುತ್ತೆ. ಇದಕ್ಕೆ ಮತ್ತು ನಾನು 3 ಆಲೂಗೆಡ್ಡೆ ತೊಗೊಂಡು ಸಿಪ್ಪೆ ತೆಗೆದು ಕಟ್ ಮಾಡಿ ಹಾಕಿದ್ದೀನಿ. ಚೆನ್ನಾಗಿ ಬೇಯಿಸ್ಕೊಳ್ಳಿ. ಅದರಲ್ಲೇ ಆಲೂಗೆಡ್ಡೆ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಹಾಕ್ಕೊಂಡ್ರೆ. ಮತ್ತು ಅದರೊಳಗಡೆ ಏನಿರಲ್ವಲ್ಲ, ನಮಗೆ ಮುದ್ದೆಗೆ ನೆಂಚ್ಕೊಳಕ್ಕೆ ಬೇಕಲ್ಲ, ಹಾಗಾಗಿ ಹಾಕ್ಕೊಂಡೆ. ಲಾಸ್ಟಲ್ಲಿ ಸ್ವಲ್ಪ 1 ಚಿಟಿಕೆಯಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳಿ ಸಾಕು. ಲೈಟಾಗಿ, ಜಾಸ್ತಿ ಬೇಡ, ಸ್ಮೆಲ್ ಬಂದುಬಿಡುತ್ತೆ ಅದು. ಹಾಗಾಗಿ ಲೈಟಾಗಿ ಸ್ವಲ್ಪ ಅಷ್ಟೇ.
ಮತ್ತು ಆಯಿತು, ಅಡುಗೆ ಎಲ್ಲ ಆಯಿತು, ಊಟಕ್ಕೆಲ್ಲ ನನ್ನ ಮಗ ತಂದಿಟ್ಟಿದ್ದಾನೆ. ಹಾಯ್ ಗಾಯ್ಸ್, ನೋಡಿ ಗೈಸ್ ಕಟಿಂಗ್ ಮಾಡಿಸ್ಕೊಂಬಂದೆ. ಎಲ್ಲಿ ಕಾಣಿಸ್ತಿದ್ದೀನಿ ಗೈಸ್, ಪುಷ್ಪ ನಮ್ಮ ಲಚ್ಚಿ ಎಲ್ಲರಿಗಿನ ಫಸ್ಟ್ ಮಾಡಿಸ್ತಾರೆ. ಯಾರಿಗೆ ನನಗೆ ಮಾಡ್ರಿ, ಯಾಕಮ್ಮ ದೊಡ್ಡ ದಿಕ್ತಿ ಬೇಗ ಚಿಕ್ಕ ಕೊಡು, ಅದು ನಂದು. ನಂದಕ ಕೊಡು. ಬ್ಯಾಗ್ ಬಚ್ಚಿಕ್ಕಿದ್ಯಾ? ನಾನು ತಟ್ಟೆ ತೆಗೆದು ಮಕ್ಕಳು ಕೊಡಿದ್ರೆ ಮಕ್ಕಳು ಕಿತ್ತೋಗ್ಬೇಕು. ಬಾಬಾ ಮಕ್ಕಳಂತೂ ಇಬ್ಬರು ಮಕ್ಕಳು ಎರಡು ಮಕ್ಕಳು ಎರಡು ಲೋಕ ಮಾಡಾಕ್ಬಿಡ್ತಾರೆ. ರಜನಿ ಆಂಟಿ ಕೊಟ್ಟಿದ್ರಲ್ಲ ವೈಟ್ ಕಲರ್ ಬಟ್ಟೆ, ನಾಳೆ ಹಾಕೋತಿಯಾ? ಅರ್ಥತೆ ಈಗಲೂ ಒಗೆದು ಬರ್ದಮ್ಮ. ಇದು ನೆನ್ನೆ ಕೆಲಸ ಬೇಗ ಪಾಪ. ಅದಾರಿಲ್ಲ ಕಣಪ್ಪ. ಒಂದೊಂದ್ಸಾರಿ ತುಂಬ ಗಲಾಟೆ ಮಾಡ್ತಾರೆ. ನಾನು ಎಷ್ಟು ಅಂತ ಬೈಲಿ ಸುಮ್ಮನೆ ಆಗಿಬಿಡ್ತೀನಿ. ಏನು ಮಾಡೋದು, ನನ್ನ ಮಗ ಬೇರೆ ಸ್ವಲ್ಪ ತೀಟೆ ಮಾಡ್ತಾನೆ, ಅವಳು ತೀಟೆನೇ. ನಾನಿದ್ರೇ ಹಂಗೆ ಆಡೋದು, ನಾನು ಇಲ್ಲಾಂದರೆ ಸೈಲೆಂಟಾಗೇ ಇರ್ತಾರೆ ಅವರು. ಸೊ ನಮ್ಮ ಮನೆಯವ್ರು ಇವಾಗ ಊಟ ಮಾಡ್ತಾಯಿದ್ದಾರೆ. ಅವರು ಶೆಕೆ ಅಂದ್ಬಿಟ್ಟು ಬಟ್ಟೆ ಬಿಚ್ಕೊಂಡು ಕೂತವ್ರೆ, ಯಾರು ಬೇಜಾರು ಮಾಡ್ಕೋಬೇಡಿ. ಅವರು ಮನೇಲಿದ್ದರೆ ಅಷ್ಟೇ, ಅವರು ಶರ್ಟ್ ಹಾಕೋದಿಲ್ಲ. ಅಂದರೆ ಇವಾಗಂತೂ ತುಂಬಾ ಸೆಕೆ ಆಗುತ್ತೆ. ನಾವಿರೋದು ಸೆಕೆಂಡ್ ಫ್ಲೋರ್, ಆದರೂ ಕೂಡ ತುಂಬ ಸೆಕೆ ಆಗುತ್ತೆ. ಹಾಗಾಗಿ ಅವರು ಟೀ ಶರ್ಟ್ ಬಿಚ್ಚಿಬಿಟ್ಟಿದ್ದಾರೆ. ಯಾರು ಬೇಜಾರು ಮಾಡ್ಕೊಳಕ್ಕೆ ಹೋಗ್ಬೇಡಿ. ನೋಡಿ ಇವರು ಹಿಂಗೆ ಅಂದ್ಬಿಟ್ಟು ಅವ್ರು ಎಷ್ಟು ಹೇಳಿದ್ರು ಅಷ್ಟೇ. ನಾನು ಇರೋದೇ ಹಿಂಗೆ, ಬೇಕಾದರೆ ವೀಡಿಯೋ ಮಾಡ್ಕೊ, ಬೇಡ ಅಂದರೆ ಬಿಡು ಅಂತ ಸುಮ್ಮನೆ ಹತ್ರ. ಅದಕ್ಕೆ ನಾನು ಹಾಕ್ಬಿಟ್ಟೆ. ಸೊ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಫ್ರೆಂಡ್ಸ್, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ. ಕೊನೆವರೆಗೂ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.